ಇನ್ನು ಭಾರತ ಅಮೆರಿಕ ಒಪ್ಪಂದಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ರೈತರಿಗೆ ಆಗ್ತಿರುವಂಥ ಅನ್ಯಾಯ. ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿರುವಂಥ ರೀತಿ ಇದು. ಮೋದಿ ಅಮೆರಿಕಕ್ಕೆ ಶರಣಾಗ್ಬಿಟ್ಟಿದ್ದಾರೆ, ಇದು ರೈತರ ಪಾಲಿನ ಮರಣ ಶಾಸನ ಅಂತ ಬಣ್ಣಿಸಿದ್ದಾರೆ ಸಿದ್ದರಾಮಯ್ಯ. ಟ್ವೀಟ್ ಮಾಡಿದ್ದಾರೆ, ಪೋಸ್ಟ್ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಟ್ರಂಪ್ಗೆ ಮೋದಿ ಬೆದರಿದ್ದಾರೆ, ಸಂಪೂರ್ಣ ಶರಣಾಗತರಾಗಿದ್ದಾರೆ. ನಮ್ಮ ರೈತರಿಗೆ ಅವರು ಮರಣ ಶಾಸನವನ್ನು ಬರೆದಿದ್ದಾರೆ ಅಂತಾರೆ ಸಿದ್ದರಾಮಯ್ಯ. ಆ ಟ್ವೀಟನ್ನು ನಾವು ತೋರಿಸ್ತೀವಿ ನೋಡಿ. ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಒಪ್ಪಿಕೊಂಡು ಸ್ವಾಗತಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಸಂಪೂರ್ಣ ಶರಣಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಪ್ಪಂದ 140 ಕೋಟಿ ಭಾರತೀಯರಿಗೆ, ಅದರಲ್ಲೂ ಮುಖ್ಯವಾಗಿ ದೇಶದ 72 ಕೋಟಿ ರೈತರ ಪಾಲಿಗೆ ಮರಣ ಶಾಸನ ಆಗಲಿರೋದು ಖಂಡಿತ. ಸೊ ಇದು ಸಂಗತಿ. ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಕೆಲವೊಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ನೀವು ಕ್ಲಾರಿಟಿ ಕೊಡಿ, ಯಾವ ಕಾರಣದಿಂದ ಇದನ್ನು ನೀವು ಒಪ್ಕೊಂಡ್ರಿ. ರೈತರಿಗೆ ನೀವು ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲ್ಲ ಅಂತಲೇ ರೈತರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತ. ಬ್ಯಾನರ್ ವಾರ್ ಕೂಡ ಶುರುವಾಗಿದೆ ಯೂತ್ ಕಾಂಗ್ರೆಸ್ನಿಂದ. ಅಲ್ಲಲ್ಲಿ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ. ಬೇಕರಿ ಸರ್ಕಲ್ನ ಸುತ್ತಮುತ್ತ ಬ್ಯಾನರ್ಗಳನ್ನು ಕಾಣಬಹುದು. ಮೋದಿ ಚೀನಾ ವಿರುದ್ಧ ಹೆದರಿದ್ದಾರೆ, ಅಮೆರಿಕದ ವಿರುದ್ಧ ಹೆದರಿದ್ದಾರೆ ಅನ್ನುವಂಥ ಬ್ಯಾನರ್ಗಳು. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ, ಒಂದು ಕಡೆಗೆ ಈ ಅಗ್ರಿಮೆಂಟ್ ಆಗಿದ್ದು ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ಸಿಗೆ ಅದೇ ಒಂದು ಅಸ್ತ್ರ ಆಗಿದೆ. ನೀವೇನೇ ಆದರೂ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ ಕೆಲವೊಂದು ಸಂಗತಿಗಳಲ್ಲಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಟಿ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಬ್ಯಾನರ್ ವಾರ್ನ ನಾವು ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ವಿರುದ್ಧ BJP ಕೂಡ ಕಿಡಿಕಾರಿದೆ. ಕಾನೂನು ಹೋರಾಟಕ್ಕೆ BJP ಚಿಂತನೆಯನ್ನು ಮಾಡ್ತಾ ಇದೆ. ಪೊಲೀಸ್ ಕಮಿಷನರ್ಗೆ ದೂರನ್ನು ಕೂಡ ಕೊಡುತ್ತಂತೆ BJP. ಎಸ್, ಪ್ರಮೋದ್ ಶಾಸ್ತ್ರಿ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ಹೇಳ್ತಾ ಇದ್ವಿ ಏನು ಅಂದರೆ ಇದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಕೊಡಿ. ಕೆಲವೊಂದು ವಿಚಾರಗಳ ಬಗ್ಗೆ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು. ಕಾಂಗ್ರೆಸ್ ಏನು ಕ್ಲಾರಿಟಿ ಬಯಸ್ತಾ ಇದೆ ನಂಬರ್ 1. ಜೊತೆಗೇನು ಅಂತಂದರೆ ಈ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಕಾಂಗ್ರೆಸ್ ಶುರು ಹಚ್ಚಿಕೊಂಡಿದೆ. ಏನಿದೆ ಹೆಚ್ಚಿನ ವಿವರ ಪ್ರಮೋದ್? ರಂಗನಾಥ್, ಈಗಾಗಲೇ ಕಾಂಗ್ರೆಸ್ ನಿರಂತರವಾಗಿ ಈ ಒಂದು ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ದೆಹಲಿಯಲ್ಲಿ, ಪಾರ್ಲಿಮೆಂಟ್ನಲ್ಲಿ, ಜೊತೆಗೆ ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಅಮೆರಿಕ ಮತ್ತು ಭಾರತದ ನಡುವಿನ ಆಗಿರುವಂಥ ಒಪ್ಪಂದದ ವಿಚಾರವನ್ನು ಮುಂದಿಟ್ಟು ಹೋರಾಟವನ್ನು ಮಾಡ್ತಾ ಇದೆ. ಈಗ ಕರ್ನಾಟಕದಲ್ಲೂ, ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ಇದೇ ವಿಚಾರ. ಅಂದರೆ ಮೋದಿ ಅಮೆರಿಕಾದ ಕೆಲವೊಂದು ಒಪ್ಪಂದದ ವಿಚಾರದಲ್ಲಿ, ಜೊತೆಗೆ ಎಪ್ಸ್ಟೀನ್ ಫೈಲ್ ವಿಚಾರದಲ್ಲಿ ಕಾಂಪ್ರಮೈಸ್ಡ್ ಆಗಿದ್ದಾರೆ ಅನ್ನುವಂಥ ಆರೋಪದಡಿ ಕಾಂಗ್ರೆಸ್ ಕೂಡ ಹೋರಾಟವನ್ನು ಮಾಡ್ತಾ ಇದೆ. ನಿನ್ನೆ ಬೆಂಗಳೂರಿನ ಪ್ರಮುಖ ಸರ್ಕಲ್ಗಳಲ್ಲಿ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಒಂದು ಪೋಸ್ಟರ್ಸ್ಗಳನ್ನು ಹಾಕಿದ್ದಾರೆ. ಇನ್ಫ್ಯಾಕ್ಟ್ ಕಳೆದ 2-3 ದಿನಗಳಿಂದ ಇದೇ ರೀತಿಯಂಥ ಪೋಸ್ಟರ್ಗಳನ್ನು ಹಾಕೋರಿಕೆ ಅವರು ಪ್ರಯತ್ನ ಪಟ್ಟಿದ್ರು. ಆದರೆ ಪೊಲೀಸ್ ಅಧಿಕಾರಿಗಳು ಯಾವ್ಯಾವಾಗ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿಯಂಥ ಪೋಸ್ಟರ್ಸ್ಗಳನ್ನ, ಪ್ರಮುಖವಾಗಿ ನರೇಂದ್ರ ಮೋದಿ ಅವರ ಪೋಸ್ಟರ್ಸ್ಗಳನ್ನ ಹಾಕಿದ್ರು, ಆಗ ಅದೆಲ್ಲವನ್ನೂ ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ BJP ಒಂದು ಕಡೆ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಅನಗತ್ಯವಾಗಿ ತೇಜೋವಧೆಯನ್ನು ಮಾಡ್ತಾ ಇದೆ ಅಂತ. ಅತ್ತ ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ನಮ್ಮ ನಿಲುವೇನಿದೆ, ಪ್ರಮುಖವಾಗಿ ಭಾರತ ಮತ್ತು ಅಮೆರಿಕ ಜೊತೆಗಿನ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ, ಕೃಷಿ ಮತ್ತು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಗಳು ಇದುವರೆಗೂ ಕೂಡ ಬಂದಿಲ್ಲ. ಹೀಗಾಗಿ ಕೃಷಿ ಕ್ಷೇತ್ರದಲ್ಲಿ ಭಾರತ ಅದರಲ್ಲೂ ತನ್ನ ಹಿತಾಸಕ್ತಿಗೆ ಧಕ್ಕೆ ಆಗುವಂತ ನಿರ್ಧಾರವನ್ನ ನರೇಂದ್ರ ಮೋದಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದೆ. ಇದೇ ಆಧಾರದಡಿ ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ. ಬಹುಶಃ ಇವತ್ತು ಕೂಡ ಇದೇ ರೀತಿಯಂತ ಪೋಸ್ಟರ್ಸ್ ಗಳನ್ನ ನಗರದ ವಿವಿಧೆಡೆ ಅಳವಡಿಸುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ರಂಗನಾಥ್, BJP ಕೂಡ ಈಗ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದೆ. ಪೊಲೀಸ್ ಕಮಿಷನರ್ನ ಭೇಟಿಯಾಗಿ ಕಾಂಗ್ರೆಸ್ ವಿರುದ್ಧ ದೂರು ಕೊಡೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಹೀಗಾಗಿ ಇವರಿಬ್ಬರ ನಡುವಿನ ಬ್ಯಾನರ್ ವಾರಿಗೆ ಹೊಸ ಎತ್ತರಕ್ಕೆ ಹೋಗುವಂತ ಸಾಧ್ಯತೆ ಹೆಚ್ಚಿದೆ. ಪ್ರಮೋದ್ ಶಾಸ್ತ್ರಿ, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ವಿವರಗಳಿಗೆ.